ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾ ಅಂತೂ ಆರಾಮದೀನಿ ನೋಡ್ರಿ. ನೀವೆಲ್ಲ ಹೆಂಗದಿರಿ? ಆರಾಮದಿರತ್ತೆ ಅನ್ಕೋತೀನಿ. ನಾನು ಸಕ್ಕರೆ ಭಾಳ ಅಂದ್ರೆ ಭಾಳ ಆರಾಮದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಸೊ ಪ್ಲೀಸ್ ಕಾಮೆಂಟ್ ಲೈಕ್ ಮಾಡಿರಿ. ಇವತ್ತಿನ ವ್ಲಾಗ್ ಅಂದರೆ ನಂದು ಹಾಫ್ ಡೇ ವ್ಲಾಗ್ ಐತಿ. ಅಂದರೆ ನಾ ಮಧ್ಯಾಹ್ನ ಹಿಡಿದು ಈ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸೊ ನಾನು ಇವತ್ತು ರೋಲ್ಡ್ ಫ್ಯಾಷನ್ ಓಟ್ಸ್ ಓಪನ್ ಮಾಡಕತ್ತೀನಿ. ನಾನು ಇನ್ನು ಆರ್ಡ್ರ್ ಮಾಡೀನಿ. ಸೊ ಅದು ಬಂದಿತ್ತು. ಯಾಕಂದರೆ ಇವತ್ತು ನಾ ಮಧ್ಯಾಹ್ನ ಏನು ಊಟ ಮಾಡೋ ಇಷ್ಟ ಇರಲಿಲ್ಲ, ಮತ್ತು ಹಂಗೆ ಅಡ್ಗೆ ಮಾಡ್ಕೋಬೇಕು ಅನಿಸ್ವಲಾಗಿತ್ತು. ಸೊ ಅದಕ್ಕೆ ಓಟ್ಸ್ ತಿಂದ್ರಾದತ್ತೇಳಿ ಸೊ ಅದಕ್ಕೆ ಓಪನ್ ಮಾಡಕತ್ತೀನಿ. ಸೊ ಇದು ಫಸ್ಟ್ ಟೈಮ ನಾನು ರೋಲ್ಡ್ ಓಟ್ಸ್ ಆರ್ಡ್ರ್ ಮಾಡಿದ್ದೆ, ಓಲ್ಡ್ ಫ್ಯಾಷನ್ ರೋಲ್ಡ್ ಓಟ್ಸ್. ಸೊ ಆಲ್ಮೋಸ್ಟ್ ನಾ ಇನ್ಸ್ಟೆಂಟ್ ಓಟ್ಸ್ ಇರ್ತಲ್ಲ, ಸೊ ಅದನ್ನ ಆರ್ಡ್ರ್ ಮಾಡ್ತೀನಿ. ಬಟ್ ಫಸ್ಟ್ ಟೈಮ್ ಇದು ಹೆಂಗೆ ಇರ್ತೈತೆ ನೋಡ್ಬೇಕಾದ್ರೆ ಇದನ್ನ ಆರ್ಡ್ರ್ ಮಾಡೀನಿ. ಸೊ ನಾನು ಓಟ್ಸ್ ಪ್ರಿಪೇರ್ ಮಾಡೋಕ್ಕೆ ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡ್ತೀನಿ. ಸೊ ನಾರ್ಮಲಾಗಿ ಎಮ್ಮೆ ಹಾಲು ಮತ್ತು ಆಕಳ ಹಾಲು ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ ಅದ್ರೊಳಗೆ ಜಾಸ್ತಿ ಪ್ಯಾಟ್ ಇರ್ತೈತಿ. ಅದ್ರ ಸಲುವಾಗಿ ನಾನು ಅದನ್ನು ಯೂಸ್ ಮಾಡೋಂಗಿಲ್ಲ. ಸೊ ಅದು ಆಲ್ಮಂಡ್ ಮಿಲ್ಕ್ ಆಗಿದ್ದು, ಯಾಕಂದರೆ ಇವಾಗ ನಾನು ಭಾಳ ದಿನ ಆತ ಓಟ್ಸ್ ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಅದು ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ತಳಗೆ ಹೋಗಿ ತೊಗೊಂಬಂದ್ರೆ ಆತತ್ತೇಳಿ ನಾನು ಸ್ಟೋರ್ಗೆ ಹೋಗೋಕೆ ರೆಡಿ ಆಗಕತ್ತೀನಿ. ಸೊ ಏನಾದರೂ ತಿನ್ಬೇಕನ್ನಿಸಿದ್ರೆ ನಂಗೆ ಹಿಂಗೆ ಅದು ತಿನ್ಲಿಕ್ಕೆ ಸಮಾಧಾನ ಆಗಂಗಿಲ್ಲ, ಹೋಗಿ ತೊಗೊಂಡು ಬಂದರೆ ತಿನ್ನೋದನ್ನು. ಸೊ ಅದಕ್ಕೆ ಸ್ಟೋರ್ಗೆ ಹೊಂಟೀನಿ ನಾನು ಇವಾಗ. ನೋಡ್ರಿ, ಬಿಸಿಲು ಕಣ್ಣಿಗೆ ಕುಕ್ಕಂಗೆ ಬಿಸಿಲು ಕಾಣಕತ್ತೈತಿ. ಆದ್ರೆ ಒಂದಿಷ್ಟು ಬಿಸಿಲು ಇರಲಿಲ್ಲ, ಫುಲ್ ಎಲ್ಲ ಕೋಲ್ಡ್ ಇತ್ತು. ಕೈ ಸಕ್ಕರೆ ಎಲ್ಲ ತಂಪಾಗಕತ್ತಿತ್ತು, ಅಷ್ಟು ಕೋಲ್ಡ್ ಇತ್ತು. ಸೊ -7 ಡಿಗ್ರಿ ಟೆಂಪ್ರೇಚರ್ ಇತ್ತು. ಇದು ನೋಡ್ರಿ, ಈ ಸ್ಟೋರ 24 ಅವರ್ಸ್ ಓಪನ್ ಇರ್ತೈತಿ. ನಮಗೆ ಯಾವಾಗ ಬೇಕಾದರೂ ಹೋಗಿ ತೊಗೊಂಡು ಬರ್ಬೋದು, ನಾವು ಏನು ಬೇಕಾದರೂ. ನಾ ಆ ಮಿಲ್ಕ್ ಎದಕ್ಕೆ ತೊಗೊಲಿಲ್ಲ ಅಂದ್ರೆ ಅದ್ರೊಳಗೆ ಕ್ಯಾಲ್ರಿ ಭಾಳ ಇತ್ತು. ಕ್ಯಾಲ್ರಿ ಭಾಳ ಇದ್ರೆ ಅದ್ರೊಳಗೆ ಶುಗರ್ ಜಾಸ್ತಿ ಮಿಕ್ಸ್ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಅದನ್ನು ತೊಗೊಳಿಲ್ಲ ನಾನು. ಸೊ ಶುಗರ್ಲೆಸ್ ಇರ್ತೈತಲ್ಲ ಅದನ್ನು ತೊಗೊನಿ. ಅದ್ರೊಳಗೆ ಕಮ್ಮಿ ಭಾಳ ಇರ್ತೈತಿ ಕ್ಯಾಲ್ರಿ. ಸೊ ಇಲ್ಲಿ ಬಿಲ್ ಮಾಡ್ಸಕತ್ತೆ ಕೌಂಟ್ರಿಗೆ ಬಂದೀನಿ ನಾನು. ಸೊ ನಾ ಬಿಲ್ ಮಾಡ್ಸಕತ್ತೀನಿ. ಅವ್ರಂದ್ರೆ ಈ ಮಂತಿಂದ ಇದು ಲಿಮಿಟ್ ಕ್ರಾಸ್ ಆಗೈತಂದ್ರು. ಸೊ ಅದಕ್ಕೆ ಮತ್ತು ಅದನ್ನೆಲ್ಲ ಇಟ್ಟು ಮತ್ತು ಮನೆಗೆ ಹೊಂಟು ನಾನು. ಯಾಕಂದ್ರೆ ಲಿಮಿಟ್ ಕ್ರಾಸ್ ಆಗಿತ್ತಂದ್ರೆ ಅದ್ರಾಗ ಇವಾಗ ರೊಕ್ಕ ಇರಲಿಲ್ಲ. ಅದಕ್ಕೆ ನಾ ಫೋನ್ ಹಚ್ಚಿ ಕೇಳಿ ನಮ್ಮ ಹಸ್ಬೆಂಡ್ನ. ಸೊ ಅವ್ರಂದ್ರೆ ನಾಳೆ ಚಾಲು ಆಕೈತದ ಮತ್ತಂದ್ರೆ, ಯಾಕಂದ್ರೆ ಈ ಸಲ ಭಾಳ ಶಾಪಿಂಗ್ ಮಾಡಿದ್ವಿ ನಾವು ಅದ್ರೊಳಗಿಂದ. ಮತ್ತು ಮನೆಗೆ ಹೋಗಿ ನಾ ಬೇರೆ ಕಾರ್ಡ್ ತೊಗೊಂಬನ್ನಿ, ಅದ್ರ ಜೊತೆ ರೊಕ್ಕನ ತೊಗೊಂಬನ್ನಿ. ಅವ್ರಿನ್ನ ಹೋಗಿ ಇಟ್ಟಿರಲಿಲ್ಲ, ಆವಾಗ ಬನ್ನಿ, ಆಗ 1 ನಿಮಿಷದಾಗ ಹೋಗಿ. ಥ್ಯಾಂಕ್ ಯು. ಕನ್ಫರ್ಮ್ ಇದೆ. ಇದು ನಡೀತಿ. ಈ ಕಾರ್ಡ್ನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಅದನ್ನ ಯಾವಾಗಲೂ ಯೂಸ್ ಮಾಡೋದು. ಸೊ ನಂದಕ್ಕೆ ಆ್ಯಪಲ್ ಮತ್ತು ಬನಾನಾ ಇತ್ತು. ಸೊ ಅದಕ್ಕೆ ಅದನ್ನ ಸ್ವಲ್ಪ ಹಾಕೊಂಡ್ರೆ ಟೇಸ್ಟಿ ಆಗಿರ್ತೈತಿ. ಹಂಗೆ ತಿಂದು ಜರಾ ಭೀ ಓಟ್ಸ್ ಚಲೋ ಹತ್ತಂಗಿಲ್ಲ. ಸಪ್ಪಗೆ ಅಂದ್ರೆ ಎಷ್ಟು ಭಾಳ ಅಂದ್ರೆ ಭಾಳ ಸಪ್ಪಗೆ ಹತ್ತೈತಿ. ಅದಕ್ಕೆ ಸ್ವಲ್ಪ ಈ ಥರ ಏನಾರ ಇದ್ರೂ ಚಲೋ ಹತ್ತೈತಿ, ಇಲ್ಲಾದ್ರೆ ಸ್ವಲ್ಪನೂ ತಿನ್ಬೇಕಂತ ಅನ್ಸಂಗಿಲ್ಲ. ಸೊ ಹಂಗೆ ನಾನು ಸ್ವಲ್ಪ ಅದ್ರ ಜೋಡ ಇದನ್ನು ಜಿಯಾ ಸೀಡ್ಸ್ ಇರ್ತಾವಲ್ಲ, ಸೊ ಅದನ್ನ ಯಾವಾಗೂ ನೆನೆ ಇಟ್ಟಿರ್ತೀನಿ. ಜಿಯಾ ಸೀಡ್ಸ್ ಹಂಗೆ ತಿನ್ನಬಾರ್ದು, ಒಂದು 5-6 ತಾಸು ಅದು ನೆನೆ ಇಡಬೇಕು, ಆವಾಗ ತಿನ್ಬೋದು. ಇನ್ನು ಸ್ವಲ್ಪ ಕ್ರಂಚ್ ಸಲುವಾಗಿ ನಾನು ನಟ್ಸ್ ಭೀ ಕಟ್ ಮಾಡಕತ್ತೀನಿ. ಸೊ ನಟ್ಸ್ ಇದೆಲ್ಲ ಇದ್ರೂ ಓಟ್ಸ್ ಚಲೋ ಹತ್ತೈತ್ಲೆ, ಅದಕ್ಕೆ. ಜಾಸ್ತಿ ಏನು ನಟ್ಸ್ ಹಾಕಂಗಿಲ್ಲ, ಬರೀ 2 ಥರ ಹಾಕ್ತೀನಿ. ಒಂದು 5 ಆಲ್ಮಂಡ್ ಮತ್ತು ಒಂದು 2 ಅಕ್ರೋಡ್ ಹಾಕ್ತೀನಿ.
ಸೊ ಹಂಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇರ್ತಾವಲ್ಲ, ಸೊ ಅದನ್ನು ಸಕ್ಕರೆ ಹಾಕಾಕತ್ತೀನಿ. ಅದು ಪಂಪ್ಕಿನ್ ಸೀಡ್ಸ್ ಭಾಳ ಹೆಲ್ತಿಗೆ ಭಾಳ ಚಲೋ ಇರ್ತೈತಿ. ಸೊ ಒಂದು ಲಾಸ್ಟಿಗೆ ಸ್ವೀಟ್ ಸಲುವಾಗಿ ಒಂದು ಚಮಚಿ ಹನಿ ಹಾಕ್ತಾನು. ಸೊ ನೋಡಿರಿ ಫೈನಲ್ ಲುಕ್ ಹೆಂಗಾಗೈತಿ. ನಾ ಚಾಕ್ಲೇಟ್ ಇದನ್ನ ಕೋಕೋ ಪೌಡ್ರ್ ಹಾಕೀನಿ, ಬಟ್ ಅದ್ರೊಳಗೆ ಆ ಥರ ಒಂದು ವೀಡಿಯೋ ಇದನ್ನ ಆಗಿದ್ದಿಲ್ಲ. ಸೊ ಮತ್ತು ಹಂಗೆ ಸ್ವಲ್ಪ ಚಾಕೋ ಚಿಪ್ಸು ಹಾಕೀನಿ. ಎಲ್ಲ ಕುಡ್ದು ಸ್ವೀಟು ಇರ್ತೈತಿ, ಸ್ವಲ್ಪ ಇದನ್ನ ಇರ್ತೈತಿ. ಅದನ್ನೆಲ್ಲ ತಿಂದು ನಾವು ದವಾಖಾನಿಗೆ ಹೊಂಟಿದ್ವಿ ಈಗ. ಸೊ ನಮ್ಮ ಹಸ್ಬೆಂಡ್ ಫೋನ್ ಹಚ್ಚಿ ದವಾಖಾನೆ ಹೋಗೋದೈತೆ ಅಂದಿದ್ರೆ, ಸೊ ಅದಕ್ಕೆ ದವಾಖಾನೆ ಹೊಂಟಿದ್ವಿ. ಇದನ್ನು ನೋಡಿರಿ, ಇದು ಫುಲ್ ಯೂನಿವರ್ಸಿಟಿ ಎಲ್ಲ ದವಾಖಾನಿನೇ ಐತಿ. ಸೊ ಅವ್ರು ಪಾರ್ಕಿಂಗ್ ಮಾಡೋಕೆ ಹೋದ್ರೆ ಭಾಳ ಅಂದ್ರೆ ಭಾಳ ಪಾರ್ಕಿಂಗ್ ಜಾಗನೇ ಇರಲಿಲ್ಲ ಸ್ವಲ್ಪನೂ. ಸೊ ಕಾರ್ ಭಾಳ ನಿಂತಿದ್ವು ಅಲ್ಲೇ. ಅದಕ್ಕೆ ನೀ ಪಾಳೆ ಹಚ್ಚಿ ಹೋಗು ಬರ್ತೀನಿ ಆತಂದ್ರೆ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಅವ್ರು, 3 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ಸೊ ಇವ ನೋಡ್ರಿ, ಇಲ್ಲಿ ಕೌಂಟ್ರಿಗೆ ಹೋಗ್ಬೇಕು, ಅಲ್ಲಿ ರಿಸಿಪ್ಟ್ ತೊಗೊಳ್ದು. ಸೊ ನಮ್ದು ನಂಬರ್ ಬರೋಣ, ಅಲ್ಲಿ ನಂಬರ್ ಕಾಣ್ತೈತಿ. ಸೊ ಅವಾಗ ನಾವು ಅಲ್ಲಿ ಹೋಗಿ ಅಟೆಂಡ್ ಆಗೋದು. ಸೊ ಇಲ್ಲಿ ನೋಡ್ರಿ, ನಾವು ಇಲ್ಲಿ ರಿಸಿಪ್ಟ್ ತೊಗೊಳ್ದು, ಈ ಥರ ರಿಸಿಪ್ಟ್ ಬರ್ತೈತಿ. ಸೊ ಒಂದು 4-5 ಸಲ ನಾನು ರಿಸಿಪ್ಟ್ ತೊಗೊಳ್ದು ಹೋಗಿದ್ದು ಮಾಡಕತ್ತೀನಿ. ಯಾಕಂದ್ರೆ ಅವ್ರು ಅರ್ಧ ತಾಸು ತನಕ ಬರಲೇ ಇಲ್ಲ. ಸೊ ಇವತ್ತು ಅಷ್ಟು ಜನನೂ ಭಾಳ ಇರಲಿಲ್ಲ. ನಾ ತೊಗೊಂಡು 1 ನಿಮಿಷಕ್ಕೆ ಅದು ನಂದು ವಾಪಸ್ ನಂಬರ್ ಬರೋದು ಮಾಡಕತ್ತಿತ್ತು. ಸೊ ನಂಗೆ ಬೇಡ ತಿಳಿಸಿ ಅಲ್ಲಿ ಜರ ಬೇಕ್ರಿ ಮತ್ತು ಕೆಫೆ ಇತ್ತು. ಸೊ ಅಲ್ಲಿ ನೋಡೋಕೆ ಹೋದ್ನಿ ಏನೇನೈತೆ ಅಂತ ಹೇಳಿ. ಸೊ ಇಲ್ಲಿ ಹಾಸ್ಪಿಟಲ್ದಾಗ ಬೇಕ್ರಿ ಈ ಥರ ಕೆಫೆ ಐತಿ, ಎಲ್ಲ ಹಾಸ್ಪಿಟಲ್ದಾಗ ಇರ್ತಾವೆ. ಮತ್ತು ಇದು ನೋಡ್ರಿ, ಇನ್ಸ್ಟೆಂಟ್ ಕಾಫಿ ಇರ್ತೈತಿ. ಇಲ್ಲಿ ಇನ್ಸ್ಟೆಂಟ್ ಕಾಫಿ ಅದು ಮಷೀನ ತಯಾರು ಮಾಡಿಕೊಡ್ತೈತಿ. ಸೊ ನಮ್ಗೆ ಯಾವ ಥರ ಬೇಕತ್ತೆ ಇದು ಚೂಸ್ ಮಾಡೋದು. ಸೊ ಅದು ಮಾಡಿಕೊಡ್ತೈತಿ, ರೆಡಿ ಮಾಡಿಕೊಡ್ತೈತಿ. ಸೊ ಫೈನಲಿ ಅವ್ರು ಬಂದರು. ಸೊ ನಾವು ಡಾಕ್ಟ್ರ್ ಕಡೆ ಹೊಂಟಿದ್ವಿ ಈಗ. ಸೊ ನಾವಲ್ಲಿ ಹೋಗೋ ತಡ ಇಲ್ದ ನಮ್ದು ಪಾಳೆ ಬಿಡ್ತು, ಅವ್ರು ಒದ್ರಿದ್ರು. ಸೊ ಇಲ್ದಾರ ನೋಡ್ರಿ ಡಾಕ್ಟ್ರ, ಇವ್ರು ಕೇಳಾಕತ್ತಿದ್ರು ಅವ್ರು ಏನೇನಾಗೈತೆ ಅಂತೇಳಿ. ಸೊ ತೋರಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಅವ್ರು ಏನೂ ಇಲ್ಲ, ರೆಸ್ಟ್ ಮಾಡಿರಿ ಅಂತ ಹೇಳಿದ್ರಷ್ಟ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಅವಾಗ ಸ್ವಲ್ಪ ಗುಳ್ಗಿ ಕೊಟ್ಟಿದ್ರು. ಬಟ್ ಈ ಟೈಮ್ ಅವ್ರು ನಮಗೆ ಗುಳ್ಗಿ ಕೊಡಲಿಲ್ಲ. ಸೊ ಇದು ನೋಡ್ರಿ, ಎಲ್ಲ ಖಾಲಿ ಐತಿ. ಇದು ಜಸ್ಟ್ ಜನರಲ್ ಐತಿ ತಳಗಿಂದ. ಮ್ಯಾಲೆ ಹೋದ್ರೆ ಪೇಷಂಟ್ಗಳು ಇರ್ತಾರೆ, ಅಡ್ಮಿಂಟ್ ಆದವ್ರು ಇರ್ತಾರಲ್ಲ. ಸೊ ಅವರೆಲ್ಲ ಮ್ಯಾಲೆ ಇರ್ತಾರೆ. ಜಸ್ಟ್ ಜನರಲ್ ವಾರ್ಡ್ ಐತಿ, ಅಂದ್ರೆ ದಿನ ಡೈಲಿ ಬರ್ತಾರಲ್ಲ ಅವ್ರಿಗೆ ಐತಿ ತಳಗೆಲ್ಲ. ಅದಾದಮೇಲೆ ಇಲ್ಲಿ ನಾವು ಅವ್ರಿಗೆ ರೊಕ್ಕ ಪೇ ಮಾಡಕತ್ತಿದ್ವಿ ನೋಡಿದ್ಕೆ. ಸೊ ಇಲ್ಲೇ ಕೌಂಟ್ರಿಗೆ ಹೋಗಿ ಪೇ ಮಾಡೋದಿರಂಗಿಲ್ಲ. ಸೊ ಅಲ್ಲಿ ಚೀಟಿ ಒಳಗೆ ನಂಬರ್ ಇರ್ತೈತಿ. ಸೊ ಅದನ್ನ ಇಲ್ಲಿ ಟೈಪ್ ಮಾಡಿದ್ರೆ ಸೊ ಅದು ಎಷ್ಟು ಆಗೈತೆ ಅಂತೇಳಿ ಬಿಲ್ ಬರ್ತೈತಿ. ಸೊ ಅಷ್ಟು ನಾವು ಕಾರ್ಡ್ ಹಾಕಿ ಕೊಡೋದು. ಮತ್ತು ಗುಳಿಗಿನೂ ಇದೇ ಥರ ಮಾಡೋದು. ನಮ್ಮಲ್ಲಿ ಬರೆದು ಕೊಡಲ್ಲ, ಇಲ್ಲೇ ಪ್ರಿಂಟ ಮಾಡ್ಕೊಳ್ದಿರ್ತೈತಿ. ನಮ್ಮ ಮೆಡಿಕಲ್ ತೊಗೊಳ್ದಿರ್ತೈತಿ ಅಷ್ಟು. ನಮ್ಮಲ್ಲಿ ಥರ ಪ್ರಿಂಟತಿ ಮಾಡಿ ಇದನ್ನ ಮಾಡೋಂಗಿಲ್ಲ. ಸೊ ಬರೋದತ್ತಿ ಕೊಡೋಂಗಿಲ್ಲ, ಇಲ್ಲಿ ಡೈರೆಕ್ಟ್ ಪ್ರಿಂಟಿಂಗ್ ಬರ್ತೈತಿ. ಸೊ ನಾವು ಅಲ್ಲಿ ಮೆಡಿಕಲ್ದಾಗ ಹೋಗಿ ಕೊಟ್ರೆ ಅವ್ರ ಹತ್ರದ್ದು ಗುಳಿಗೆ ಕೊಡ್ತಾರೆ. ನಾವು ಹೊರಟ್ವಿ. ಮತ್ತು ನಮ್ಗೆ ಇಮಾರ್ಟ್ಗೆ ಹೋಗೋದಿತ್ತು, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅದಕ್ಕೆ ಇಮಾರ್ಟ್ಗೆ ಹೊಂಟಿದ್ವಿ ನಾವೀಗ. ಇಮಾರ್ಟ್ಗೆ ಬಂದ್ವಿ ನಾವು. ನಮ್ಮನ್ನ ಹಾಲತ್ತಿ ಇರಲಿಲ್ಲ, ಖಾಲಿ ಆಗಿದ್ದು. ಸೊ ಅದಕ್ಕೆ ಅದನ್ನು ತೊಗೊಳೋಣತ್ತೆ ಬಂದಿದ್ವಿ. ಮತ್ತು ಹಂಗೆ ನಂದು ಬಾಡಿ ಮಾಯ್ಶ್ಚರೈಸರು ಖಾಲಿ ಆಗಿತ್ತು. ಸೊ ಅದನ್ನೂ ಒಂದು ತೊಗೊಂಡು ಹೋಗೋಣತ್ತೆ ಬಂದೀನಿ. ನಾವು ಬಂದಾಗ ಆಫರ್ ಇತ್ತು, 1+1 ಇತ್ತು. ಬಾಡಿ ಆಯಿಲ್ ಮತ್ತು ಮಾಯ್ಶ್ಚರೈಸರ್ 2 ಕೂಡಿಸಿ 1+1 ಇತ್ತು.
15,500 ಓನ್ ಇತ್ತು. ಸೊ ಅದಕ್ಕೆ ಅದನ್ನ ತೊಗೊಂಡ್ವಿ. ಚಲೋ ಪರ್ಫ್ಯೂಮ್ ಸ್ಮೆಲ್ ಇರ್ತೈತಿ, ಚಲೋ ಭಾಳ ಇರ್ತೈತಿ. ನಾವು ಕಾರ್ಡ್ ತೊಗೊಲಿಲ್ಲ, ಕೂಪನ್ ಇತ್ತು ನಮ್ತೇಕ. ಸೊ ಅದನ್ನ ಕೊಟ್ವಿ ನಾವು. ಸೊ ಸ್ವಲ್ಪ ಬ್ರೆಡ್ ಹಾಲು ಅದೇ ತೊಗೊಂಡು ಮತ್ತು ಬಿಲ್ ಮಾಡಿಸ್ಕೊಂಡು ಮನೆ ಕಡೆ ಹೊಂಟ್ವಿ ನಾವೀಗ. ಸೊ ನೋಡಿರಿ ಎಷ್ಟು ಆಗೈತಿ, ಟೈಮ್ ಭಾಳ ಆಗೈತಿ, ರಾತ್ರಿ ಆಗಿತ್ತು ಎಲ್ಲ ತೊಗೊಂಡು ಹೋಗೋ ಗುಟ್ಟಿಗೆ. ಸೊ ಮತ್ತು ಮನೆಗೆ ಬಂದ. ಸೊ ನನ್ನ ಮಧ್ಯಾಹ್ನ ಉಳ್ದದ್ದು ಅರ್ಧ ಆ್ಯಪಲ್ ಅತಿ ಇತ್ತು. ಸೊ ಅವ್ರಿಗೆ ಹಾಕಿ ಕೊಡಾಕತ್ತೀನಿ ಕಟ್ ಮಾಡಿ. ಸೊ ಮತ್ತು ಹಂಗೆ ಅದ್ರ ಜೋಡ ಸ್ವಲ್ಪ ನಟ್ಸ್ ಅತಿ ಹಾಕಿ ಕೊಟ್ರೆ ಅವ್ರು ತಿಂತಾರೆ. ಸೊ ನೈಟ್ ಊಟ ಇದೆ ಅವ್ರು. ಸೊ ನೈಟ್ ಊಟ ಮಾಡೋಂಗಿಲ್ಲ. ಸೊ ಎಲ್ಲ ಥರ ನಟ್ಸ್ ಅತಿ ಹಾಕಿ ಕೊಟ್ಟು ತಿಂತಾರೆ. ನಾನು ಬಟಾಟೆ ಟ್ವಿಸ್ಟರ್ ಮತ್ತು ಇಲ್ಲಿ ಯಾವುದೋ ಒಂಥರ ಹೋಳಿಗೆ ಸಿಗ್ತೈತಿ, ಅದ್ರ ಹೋಳಿಗೆ ಹೆಸರು ನನಗೆ ಗೊತ್ತಿಲ್ಲ ಕರೆನ. ಸೊ ಅದನ್ನು ನಾನು ತೊಗೊಂಬಂದೀನಿ. ಅದು ಒಂದು ಸಲ ಯಾವಾಗ ತಿಂದೀನಿ, ಬಟ್ ಇದು ಸೆಕೆಂಡ್ ಟೈಮ್ ತಿನ್ನಕತ್ತಿದ್ದ ಹೋಳ್ಗಿನ. ಸೊ ನಂಗೆ ಏನಾರೇ ಸ್ನ್ಯಾಕ್ಸ್ ಥರ ತಿನ್ಬೇಕು ಅನ್ಸತ್ತಿತ್ತು, ಅದಕ್ಕೆ ತೊಗೊಂಬಂದೀನಿ. ಸೊ ನೋಡಿರಿ ಎಷ್ಟು ದಿಪ್ಪ ಐತೆ ಅದು ಹೋಳ್ಗೆ. ಮತ್ತು ಹೆಲ್ತಿ ಭಾಳ ಇರ್ತೈತಿ. ಅದ್ರೊಳಗೆ ಭಾಳ ಥರ ಸೀಡ್ಸ್ಗಳು ಭಾಳ ಇರ್ತಾವೆ. ಐ ಮೀನ್ ಸೊ ಸನ್ಫ್ಲವರ್, ಪಂಪ್ಕಿನ್ ಸೀಡ್ಸ್ ಮತ್ತು ವೈಟ್ ತೀಳ, ಬ್ಲ್ಯಾಕ್ ತೀಳ, ಸೊ ಈ ಥರ ಎಲ್ಲ ಇರ್ತೈತಿ. ಸೊ ಹೆಲ್ತಿ ಭಾಳ ಇರ್ತೈತಿ, ಅದಕ್ಕೆ ತೊಗೊಂಬಂದೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾ ಮತ್ತು ಇನ್ನೊಂದು ವಿಡಿಯೋದಾಗ ನಿಮಗೆ ಸಿಗ್ತೀನಿ.